ಏನು ಗೊತ್ತಾ, ಹೋಸಲ ಅಂತರಳ್ಳಿ ಬೆಟ್ಟಕ್ಕೆ ಬಂದಾಗ ಮಜ್ಜಿಗೆ ಕೊಡ ತೋರ್ಸೋಕ್ಕಾಗಿರಲಿಲ್ಲ. ಇವತ್ತು ಟ್ರೆಕ್ಕಿಂಗ್ ಮಾಡಿ ನಾನು ನಮ್ಮ ಅಣ್ಣ ಕೆಳಕಿಳಿ ಬರಲಿ, ಅವ್ರ ಮಕ್ಕ ನೋಡ್ಕೊಬಿಡಿ ಕ್ಲೀನಾಗಿ. ಸುಂದರ ಅಂತ ನೀನೇನು ಹೊಸದಾಗಿ ಹೊಗಳ್ಬೇಕಾಗಿಲ್ಲ. ಇವರು ಇವತ್ತು ಮಜ್ಜಿಗೆ ಕೊಡ ಹೋಗ್ಲೇಬೇಕು ಅಂತ ಪಣ ತೊಟ್ಟು ಹೋಗ್ತಾ ಇದ್ದೀವಿ. ಬನ್ನಿ, ಇವತ್ತು ಯಾವುದೇ ಕಾರಣಕ್ಕೋಗ್ಬಿಡ್ದಿಲ್ಲ, ಮಿಸ್ ಮಾಡ್ದೇ ಮಜ್ಜಿಗೆ ಕೊಡ ತೋರಿಸ್ತೀನಿ. ಅಲ್ಲಿ ಒನಕೆ ಬಿಟ್ಟದಕ್ಕೆ ಬೇರೆ ಕಡೆ ಎಲ್ಲಿ ಇದೊಳತಂತೆ, ಅದ್ರ ಬಗ್ಗೆ ನಮಗೆ ಇನ್ನಷ್ಟು ಮಾಹಿತಿ ಗೊತ್ತಿಲ್ಲ. ಅದೇ ಅವತ್ತು ನಿಮಗೆ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ನಲ್ಲ, ಒಬ್ಬರು ತಾತ ಹೇಳಿದ್ರಲ್ಲ, ಅದೇ ಕೊಳನ ಇವತ್ತು ತೋರಿಸಕ್ಕೆ ಹೋಗ್ತಾ ಇರೋದು. ಇಲ್ಲೆಲ್ಲ ಇಲ್ದಿ ಇಲ್ಲಿ ಎಲ್ಲ ಇಲ್ಲೇ ದಾರಿ ಇದೆ, ಹೋಗ್ರಪ್ಪ ಅಂದರು. ಹೊಡ ಇಲ್ಲಿ, ಹ್ಞೂ ಬಾ. ದಾರಿನೇ ಗೊತ್ತಿಲ್ಲ ನಮಗೆ ಇಲ್ಲಿ ಹೋಗೋಕೆ, ಬಟ್ ಆದ್ರೆ ಕೇಳ್ಕೊಂಡು ಹೆಂಗೋ ಹಂಗ ಹೋಯ್ತಾವಿ. ಮಜ್ಜಿಗೆ ಕೊಳ ಹಾಂ ನೋಡಿ, ಇಲ್ಲಿ ಗಂಟ ಬಂದು ಯಾರೋ ಬೀರ್ ಕೊಡ್ದವ್ರೆ. ನನ್ನ ಮಗನು ಈ ಲೋಫರ್ ನನ್ನ ಮಕ್ಳು ಇವ್ರಿಬ್ರು ಸೇರ್ಕೊಂಡು ಏನು ಮಾಡಬೇಡ್ರಿ. ಅವೇನಾರು ಬಂದ್ರೆ ನಂಡು ಭಯ ಹಾಕ್ಬಿಟ್ಟು ಬಣ. ಅಲ್ಲಿ ಹೋಗ್ಬೇಕನ್ಸುತ್ತೆ, ಅಲ್ಲಿಲ್ಲೋದಿಯೇ ಮಜ್ಜಿಗೆ ಕೊಳೆ ಇರೋದು ಮೇಲೆ. ಅಲ್ಲೇ ಬಂದಿಲ್ವಾ? ನೋಡಿ, ಇಲ್ಲಿ ಬಂದು ಯಾರು ಸಂಸಾರ ಮಾಡ್ತೀನಿ ಅಂದ್ರೆ ಮಾಡ್ಬೋದು. ಏನಂತೇಳ ನಾದಮಯ ಅಣ್ಣ, ಇಲ್ಲೇ ಹೋಗೋದು, ಇಲ್ಲೇ ಕಾಲ್ದಾಗ ಇರೋದು. ಇರಪ್ಪ, ಆಯ್ತು ಹೋಮ. ಅಣ್ಣ ಏನು ಮಾಡಕ್ಕಾಗಲ್ಲ ಕಣಣ್ಣ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಮಂಡ್ಯ ಜಿಲ್ಲೆಗೆ ಇರೋ ಹೆಸರೇ ಸಾಕು ಸುಮ್ಗಿರಿ. ಈಗ ಈಗಲೇ ಏನ್ಲ ಅಂದ್ರೆ ಏನ ಬಡ್ಡಿದ್ದೆ ಅಂತಾರೆ. ಅಲ್ಲ, ನಮ್ಮ ಮಂಡ್ಯದವ್ರು ಕೇಳ್ಬೇಕಾ? ಮಂಡ್ಯ ಹುಲಿಗಳು. ನಮ್ಮ ಮಂಡ್ಯದವ್ರನ್ನ ಕೇಳ್ಬೇಕಾ? ಮಾತಾಡೋಕೆ ಆಗ್ಲಿ, ಮಾತು ಕೊಡೋಕೆ ಆಗ್ಲಿ, ಬೊಯ್ಯಕ್ಕೆ ಆಗ್ಲಿ, ಒಡಿಕೆ ಆಗ್ಲಿ, ಮಂಡ್ಯದಲ್ಲಿ ಟೈಗರ್ ಗಂಗೋಲ್ ಜಾಸ್ತಿ. ಮಿಸ್ ಆದ್ರೆ ಬೇರೆ ಜೀವನ ಕೊಡ್ತಾರೆ, ಜೀವನ ತೆಗಿತಾರೆ. ಕರೆಕ್ಟ್ ಆಗಿದ್ರೆ ಜೀವ ಕೊಡ್ತಾರೆ, ಕರೆಕ್ಟ್ ಆಗಿಲ್ಲ ಅಂದ್ರೆ ಜೀವನ ತೆಗಿತಾರೆ. ಇಷ್ಟೇ ಮ್ಯಾಟ್ರು. ಇದು ಆಕ್ಚುಲಿ ಚೆನ್ನಾಗಿದೆ. ಬಾದಕನ ಗಾಯ್ಸ್ ನಿಗೂಢವಾದ ಬೆಟ್ಟ. ನೈಟ್ ಹೊತ್ತು ಏನಾದ್ರು ಇಲ್ಲಿ ಬಂದು ಕ್ಯಾಂಪ್ ಮಾಡ್ಬಿಟ್ಟು ತಿರ್ಗಾಡಕ್ಕೆ ಆಗಲ್ಲ ಬಿಡು. ನೈಟ್ ಹೊತ್ತು ಬಂದು ಕ್ಯಾಂಪ್ ಮಾಡೋ ಅಂತಿದ್ಮ. ಇಲ್ಲೆಲ್ಲ ಕ್ಯಾಂಪ್ ಮಾಡಿದ್ರೆ ಅದೇ ಸೇಫಾಗಿ ಹೋಗಿ ಊರ್ ಸೇರ್ಕೋಕಂಡ. ಈ ಕಡೆ ಇಲ್ಲ, ಈ ಕಡೆ ಹೋಗ್ಬೇಕು. ಹಾಂ, ಇಲ್ಲಿ ನೋಡಿ ನಮ್ಮ ಅಣ್ಣನ. ಅಣ್ಣ ನನ್ನ ಕೈಯಲ್ಲಿ ಆಯ್ತಾ? ಅಪ್ಪ ಸಿದ್ದೇಶ್ವರ, ಮಜ್ಜಿಗೆ ಕೊಡೋಕೆ ಸ್ನಾನ ಮಾಡಕ್ ಕತ್ತಿದ, ನೀರ್ ಕುಡಿ ಕತ್ತಿದ. ಅಪ್ಪ ಸ್ವಾಮಿ ಸಿದ್ದೇಶ್ವರ ಸ್ವಾಮಿ. ಮುಂದೆ ಹೋಯ್ತಾ ಇನ್ನು ಬೇಜಾನ್ ಚಾಲೆಂಜಿಂಗ್ ಐತೆ. ಅಲ್ಲೇ ದಾರಿ ಐತೆ ನೋಡೋಣ, ಕಾಣ್ತಾ ಇಲ್ಲ ಬೆಳಕು. ನೋಡಿ ಹೆಂಗೈತೆ ಇದು ಅಣ್ಣ. ಒಟ್ಟಿನಲ್ಲಿ ಇಳಿಯೋದಕ್ಕೆ ನಾವು ಸಾಯಂಕಾಲ. ಓ ಅಣ್ಣ, ಇದೆಲ್ಲ ಕಣ ಅದು. ಇಲ್ಲಿ ಜಾಗನೇ ಇಲ್ಲ. ಇಲ್ಲಿ ನಡಿ, ಹಿಂಗೆ ಹೋಗ್ಬೇಕು. ನಡಿ ನೋಡಿ ಗಾಯ್ಸ್, ಇಲ್ಲಿ ಆಲ್ದ ಮರದ ಬೇರೆ ಇಲ್ಲಿ ಗಂಟು ಕೊಟ್ಟೈತೆ. ಇಲ್ಲೇ ಬೆಳೆದ ಆಲ್ದ ಮರ, ಕೆಳಗೆ ಬಿದ್ರೆ ಮೂಳೆ ಪುಡ್ಬಿಡಿ. ಇಲ್ಲಿ ತೋರ್ಸಪ್ಪ. ಏ ಅಣ್ಣ, ಇಲ್ಲಿ ಹಿಂಗೆ ಹೋಗೋದಾ? ದಾರಿ ಇದ್ದಲ್ಲಿ. ಏಯ್ ಅಣ್ಣ, ಅದೆಲ್ಲ ಹೋಗೋದು. ಬಾ. ಏಯ್ ನೋಡಿ, ಎಲ್ಲಿ ಹೋಗುದು? ಗ್ರಿಪ್ ಇಲ್ವಲ್ಲ. ಬೇಡ ಬಾ, ಮತ್ತೆ ಸುಮ್ಮನೆ ಸಿಕ್ಕೋಬೇಡ. ಇಲ್ಲ ಅಣ್ಣ, ಇಲ್ಲಿ ಹೋಗಿರೋ ಜಾಗ ಚಾನ್ಸೇ ಇಲ್ಲ. ಇದು ಇಲ್ಲೆಲ್ಲ ಹೋಗಾರ ಬಾಪ. ಹೋಗೋರೆ ನಡಿಯಪ್ಪ. ಮೇಲ್ ಕತ್ತಿ ಅಣ್ಣ, ಮ್ಯಾಕತ್ತೆ ಹಂಗೇನೆ ಓದಿ ಅಣ್ಣ. ಎಲ್ಲೂ ಹೋಗಕ್ಕಾಗಲ್ಲ, ಸುತ್ತಮುತ್ತ ಜಾಗ ಇಲ್ಲ ಅಣ್ಣ. ಹೋಗ್ಬೋದು ಬಾ. ಇಲ್ಲೆಲ್ಲ ಹತ್ತು ಹೋಗೋರೆ ನೋಡಿ. ಅಷ್ಟು ನಮ್ಮ ಅಣ್ಣ ಬರ್ತಾರ್ದ. ಇನ್ವೆಸ್ಟಿಗೇಷನ್ ಬಹಳ ಸೀರಿಯಸ್ ನಡೀತಾ ಇದೆ.
ಇಲ್ಲೂ ಹೋಗ್ಬೋದು ಅನಿಸುತ್ತೆ ನನ್ನ ಪ್ರಕಾರ ಇಲ್ಲೇ ಹತ್ತೋಣ ಬನ್ನಿ.